ಆಸ್ಪತ್ರೆಯ ಮುಂದೆ ನೆರೆದಿದ್ದಾರೆ ಹಿಂದೂ ಕಾರ್ಯಕರ್ತರು. ಭಾರಿ ಜನ ಸೇರಿರೋದ್ರಿಂದ ಪೊಲೀಸ್ ಬಂದೋಬಸ್ತ್ ಕೂಡ ಜೋರಾಗಿ ನಡೀತಾ ಇದೆ ಮಂಗಳೂರಿನಲ್ಲಿ. ಸುಹಾಸ್ ಶೆಟ್ಟಿಯ ಭೀಕರ ಹತ್ಯೆಗೆ ಈಗ ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ, ಖಂಡಿಸುತ್ತಿದ್ದಾರೆ. ಎಜೆ ಆಸ್ಪತ್ರೆಯ ಮುಂದೆ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ಆಸ್ಪತ್ರೆಯ ಮುಂದೆ ನೆರೆದಿದ್ದಾರೆ ಈ ಹೊತ್ತಿನಲ್ಲೀಗ. ಹಾಗಾಗಿ ಪರಿಸ್ಥಿತಿಯನ್ನ ನಿಭಾಯಿಸೋದಕ್ಕೆ ಬಹಳ ಸೆನ್ಸಿಟಿವ್ ವಿಚಾರ ಆಗಿರೋದ್ರಿಂದ ಪೊಲೀಸರು ಬಂದೋಬಸ್ತನ್ನ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಮಂಗಳೂರಿನ ಪ್ರಮುಖ ಎಲ್ಲಾ ಪ್ರದೇಶದಲ್ಲೂ ಕೂಡ ರಸ್ತೆಗಳನ್ನ ಬಂದ್ ಮಾಡಿ, ಏರ್ಪೋರ್ಟ್ ರಸ್ತೆ ಆಗಿರ್ಲಿ, ಕೈಕಂಬ ಹೋಗೋ ರಸ್ತೆ ಆಗಿರ್ಲಿ, ಸುರತ್ಕಲ್ಲಿನ ರಸ್ತೆ, ಹೀಗೆ ಪ್ರಮುಖ ರಸ್ತೆಗಳಲ್ಲೂ ಕೂಡ ನಾಕಾಬಂದಿಯನ್ನ ಹಾಕಿ ಪ್ರತಿಯೊಂದು ವೆಹಿಕಲ್ ಗಳನ್ನ ಚೆಕ್ ಮಾಡ್ತಿದ್ದಾರೆ, ತಪಾಸಣೆ ನಡೆಸ್ತಿದ್ದಾರೆ. ಹಾಗಾಗಿ ಆ ಹಂತಕರು ಎಲ್ಲೇ ಇದ್ರೂ ಕೂಡ ಅವರನ್ನ ಬಗ್ಗು ಬಡಿಬೇಕೆನ್ನೋ ನಿಟ್ಟಿನಲ್ಲಿ ಪೊಲೀಸರು ಅತ್ತ ಒಂದು ಕಡೆ ಅಲರ್ಟ್ ಆಗಿದ್ರೆ, ಮತ್ತೊಂದು ಕಡೆ ಆಸ್ಪತ್ರೆ ಎಜೆ ಆಸ್ಪತ್ರೆಯ ಮುಂದೆ ಹಿಂದೂ ಕಾರ್ಯಕರ್ತರು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ, ಆಕ್ರೋಶಭರಿತರಾಗಿದ್ದಾರೆ. ಆಸ್ಪತ್ರೆಯ ಮುಂದೆ ಹಿಂದೂ ಕಾರ್ಯಕರ್ತರು ಆಕ್ರೋಶವನ್ನ ಹೊರಗಾಗ್ತಿದ್ದಾರೆ. ಹತ್ಯೆಯಾದ ಸುಹಾಸ್ ಶೆಟ್ಟಿ ಪರ ಘೋಷಣೆಗಳನ್ನ ಕೂಗ್ತಿದ್ದಾರೆ ಕಾರ್ಯಕರ್ತರು. ಅಮರ್ ರಹೇ ಸುಹಾಸ್ ಶೆಟ್ಟಿ ಅನ್ನೋದಾಗಿ ಘೋಷಣೆಗಳು ಮೊಳಗ್ತಾ ಇದೆ ಆಸ್ಪತ್ರೆಯ ಮುಂದೆ. ಆಸ್ಪತ್ರೆಯ ಮುಂದೆ ಕಾರ್ಯಕರ್ತರು ಈ ಹತ್ಯೆಯನ್ನ ಖಂಡಿಸಿ ಆಕ್ರೋಶಭರಿತರಾಗಿದ್ದಾರೆ. ಮೃತ ಸುಹಾಸ್ ಶೆಟ್ಟಿಯ ಪರವಾಗಿ ಅಮರ್ ರಹೇ ಇದ್ದಾರೆ, ಎಲ್ಲೂ ಹೋಗಲ್ಲ, ಅವರು ಅಮರರಾಗಿರ್ತಾರೆ ಅನ್ನೋದಾಗಿ ಹತ್ಯೆಯಾಗಿರುವಂತಹ ಸುಹಾಸ್ ಶೆಟ್ಟಿಯ ಪರವಾಗಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಘೋಷಣೆ ಕೂಗ್ತಿದ್ದಾರೆ, ಆಕ್ರೋಶಭರಿತರಾಗಿದ್ದಾರೆ. ಖಂಡಾತುಂಡವಾಗಿ ಈ ಘಟನೆಯನ್ನ ಖಂಡಿಸುತ್ತಿದ್ದಾರೆ. ಈ ಹಂತಕರು ಇವ್ರನ್ನ ಪೊಲೀಸರು ಅರೆಸ್ಟ್ ಮಾಡೋವರೆಗೂ ಕೂಡ ನಮ್ಮ ಹೋರಾಟ ನಡೀತಾನೆ ಇರುತ್ತೆ ಅನ್ನೋದಾಗಿ ಸತ್ಯ. ಮಂಗಳೂರಿನ ಎಜೆ ಆಸ್ಪತ್ರೆಯ ಮುಂಭಾಗದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರು ಸೇರಿದ್ದಾರೆ. ಆಸ್ಪತ್ರೆಯ ಮುಂದೆ ಟೆನ್ಷನ್, ಈಗ ದೊಡ್ಡ ಮಟ್ಟದ ಟೆನ್ಷನ್ ಶುರು ಆಗ್ತಿದೆ. ಆಸ್ಪತ್ರೆಯ ಮುಂದೆ ಕಾರ್ಯಕರ್ತರು ಆಕ್ರೋಶಭರಿತರಾಗಿದ್ದಾರೆ. ಹತ್ಯೆಯಾದಂತಹ ಸುಹಾಸ್ ಶೆಟ್ಟಿಯ ಪರ ಒಂದು ಕಡೆ ಘೋಷಣೆ ಕೂಗ್ತಿದ್ದಾರೆ, ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ, ಅಮರ್ ರಹೇ ಸುಹಾಸ್ ಶೆಟ್ಟಿ ಅಮರರಾಗಿರ್ತಾರೆ ಅನ್ನೋದಾಗಿ ಹತ್ಯೆಯಾಗಿರುವಂತಹ ಸುಹಾಸ್ ಶೆಟ್ಟಿಯ ಪರವಾಗಿ ಘೋಷಣೆಗಳನ್ನ ಕೂಗ್ತಿದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಕಾರ್ಯಕರ್ತರು. ಹಾಗಾಗಿ ಆಸ್ಪತ್ರೆಯ ಮುಂದೆ ಪೊಲೀಸರು ಕೂಡ ಬಿಗಿ ಬಂದೋಬಸ್ತನ್ನ ಮಾಡ್ತಿದ್ದಾರೆ. ಈ ಘಟನೆಯನ್ನ ತುಂಡವಾಗಿ ಖಂಡಿಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಬಿಡಬಾರದು ಅನ್ನೋದಾಗಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ ಮಂಗಳೂರಿನಲ್ಲಿ. ಆಸ್ಪತ್ರೆಯ ಮುಂಭಾಗದಲ್ಲಿ ಕಾರ್ಯಕರ್ತರೆಲ್ಲರೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿ, ಬಜರಂಗ ದಳದ ಗೋರಕ್ಷಕ ಸದಸ್ಯ, ನಮ್ಮ ಕಾರ್ಯಕರ್ತನಿಗೆ ಈ ರೀತಿಯಾಗಿ ಆಗಿದೆ. ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣ ಆದಾಗ್ಲೇ ನಮ್ಗೆಲ್ರಿಗೂ ಗೊತ್ತು ಯಾವ ರೀತಿಯಾದಂತಹ ಪರಿಸ್ಥಿತಿ ಉದ್ಭವ ಆಗಿತ್ತು ಅನ್ನೋದು. ಅದರ ಬೆನ್ನಲ್ಲೇ ಈಗ ಹಿಂದೂ ಕಾರ್ಯಕರ್ತ ಸುಹಾಸ್ ಶೆಟ್ಟಿಯ
ಭೀಕರ ಘಟನೆಯಾಗಿದೆ. ನಡು ರಸ್ತೆಯಲ್ಲೇ ಕೊಚ್ಚಿ ಕೊಚ್ಚಿ ಕೊಲೆ ಮಾಡಿರೋದು.